ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಬನ್ನಿ ಮಂಡೇ ನಮ್ಮ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಅಂತ ಒಂದ್ಸರಿ ನೋಡೋಣ. ಸೊ ಮೊದಲನೇದಾಗಿ ಸೆಕ್ಟರ್ ವೈಸ್ ನೋಡೋಣ. ಇಲ್ಲಿ ನೋಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್. ಸೊ ಈ ಮೂರರಲ್ಲೂ ಕೂಡ ಲಾಸ್ಟ್ ನಮ್ಮ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಅಲ್ಲಿ ನಿಫ್ಟಿ 6 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ 40 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಮಾಡಿದೆ. ಎರಡೂ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಆದ್ರೆ ಸೆನ್ಸೆಕ್ಸ್ ಮಾತ್ರ -7 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದೆ. ಇನ್ನು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫಾರ್ಮಾ ಸೆಕ್ಟರ್ಸ್, ಫೈನಾನ್ಸ್, ಆಟೋ ಸೆಕ್ಟರ್, ಮೆಟಲ್ ಸೆಕ್ಟರ್ ಎಲ್ಲ ಕೂಡ ನಮ್ಗೆ ಬುಲ್ಲಿಶ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಆತರ ಮೈನ್ ಬುಲ್ಲಿಶ್ ಅಂತ ಏನ್ ಹೇಳೋದಕ್ ಬರಲ್ಲ. ಆಲ್ಮೋಸ್ಟ್ 40 ಪಾಯಿಂಟ್ಸ್ ಇಲ್ಲ ಅಂತಂದ್ರೆ ಒಂದು 10 ಪಾಯಿಂಟ್ಸ್, 50 ಪಾಯಿಂಟ್ಸ್, ಈ ತರ 100 ಪಾಯಿಂಟ್ಸ್ ಒಳಗಡೆನೆ ಇದೆ. ಆಟೋ ಸೆಕ್ಟರ್ ಮಾತ್ರ 325 ಪಾಯಿಂಟ್ಸ್ ಬುಲ್ಲಿಶ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ನಾವ್ ಅನ್ಕೊಂಡಂಗೆ ಲಾಸ್ಟ್ 3-4 ಡೇಸ್ ಇಂದ ಕೂಡ ಐಟಿ ಸೆಕ್ಟರ್ ಅಂತ ಏನಿದೆ, ಮೈನ್ಲಿ ಐಟಿ ಸೆಕ್ಟರ್ ಅಂಡ್ ಆಯಿಲ್ ಸೆಕ್ಟರ್ ಎರಡೂ ಕೂಡ ಬೇರಿಶ್ ಅಲ್ಲೇ ರನ್ ಆಗ್ತಾ ಇದೆ. ನೋಡಿ ಲಾಸ್ಟ್ ಫ್ರೈಡೆ ಆಲ್ಸೋ ಕೂಡ ಐಟಿ ಸೆಕ್ಟರ್ ಬಂದು 500 ಪಾಯಿಂಟ್ ಮೈನಸ್ ಅಲ್ಲೇ ಇದೆ. ಇನ್ನ ಇಂಡಿಯಾ ವಿಕ್ಸ್ ಆಲ್ಸೋ ನೋಡಬಹುದು ನಾವು, ಅದು ಕೂಡ ಮೈನಸ್ ಅಲ್ಲೇ ಇದೆ, -0.0725 ಅಲ್ಲಿ ಇದೆ. ಇನ್ನ ಗಿಫ್ಟ್ ನಿಫ್ಟಿ ಆದ್ರೆ ಲಾಸ್ಟ್ ನಾವು ಈಗ ರನ್ನಿಂಗ್ ತಗೊಂಡಿರೋದಾದ್ರೆ 24 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದೆ. ಇನ್ನ ಗೋಲ್ಡ್ ಆಲ್ಸೋ ಪಾಸಿಟಿವ್ ಅಲ್ಲಿ ಇದೆ. ಸೊ ಈ ತರ ಆಲ್ಮೋಸ್ಟ್ ಸಮ್ ಪಾಯಿಂಟ್ಸ್ ಅಂದ್ರೆ ಸಮ್ ಇಂಡೆಕ್ಸ್ ಗಳು ಮಾತ್ರ ಪಾಸಿಟಿವ್ ಅಲ್ಲಿ ಇದೆ, ಸಮ್ ಇಂಡೆಕ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಇದೆ. ಆಲ್ಮೋಸ್ಟ್ ಓವರ್ ಆಲ್ ವ್ಯೂ ನೋಡೋದಾದ್ರೆ ಪಾಸಿಟಿವ್ ಅಲ್ಲೇ ಇದಾರೆ ಇನ್ನು. ಸೊ ಈಗ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಅನ್ನೋದು ನಾವು ನ್ಯೂಸ್ ಆಗ್ಲಿ, ಸೊ ಸರ್ಟನ್ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ನೋಡಿ ಕೂಡ ನಾವು ಮುಂದಕ್ಕೆ ನೋಡೋಣ. ಸೊ ಈಗ ನೋಡಿ ನಾವು ಮೊದಲನೇದಾಗಿ ನಿಫ್ಟಿನ ನೋಡೋಣ. ಸೊ ನಿಫ್ಟಿ ನಾನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ಅಂದ್ರೆ ಲಾಂಗ್ ವ್ಯೂ ಒಂದ್ಸಲಿ ನೋಡೋಣ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ಈ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲೆಲ್ಲಿ ಸಪೋರ್ಟ್, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ನೋಡೋಣ. ಮಾರ್ಕೆಟ್ ನೋಡಿ, ಮಾರ್ಕೆಟ್ ಇಲ್ಲಿ ನಮ್ಗೆ ಕ್ಲೋಸ್ ಆಗಿದೆ. ಸೊ 24,000 ಆಲ್ಮೋಸ್ಟ್ 750, 24,750 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಬುಲ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಮಾಡಿದ್ರು, ಬಟ್ ಗ್ರಾಜುಯಲಿ ಡಿಕ್ರೀಸ್ ಮಾಡಿ ಸೊ ಮಾರ್ಕೆಟ್ ನ ಅಲ್ಲಿ ನಮ್ಗೆ ಹೋಲ್ಡ್ ಮಾಡಿದ್ದಾರೆ. ಸೊ ಈಗ ನಮ್ಗೆ ಒಂದು ಟ್ರೆಂಡ್ ಲೈನ್ ನ ನೋಡಬಹುದು ಇಲ್ಲಿ. ಸೊ ನೀಟಾಗಿ ಒಂದು ಟ್ರೆಂಡ್ ಲೈನ್ ನ ಫಾರ್ಮ್ ಮಾಡಿದೆ. ಇಲ್ಲಿ ಯಾವುದೇ ತರ ಒಂದು ಲೋನ ಫಾರ್ಮ್ ಮಾಡಿಲ್ಲ ಅದು. ಸೊ ಒಂದು ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ ಮಾರ್ಕೆಟ್. ಸೊ ಇದೊಂದು ಲಾಂಗ್ ಒಂದು ವಿಕ್ ಕೊಟ್ಟಿರೋದು ಬಿಟ್ರೆ ಸೊ ಎಲ್ಲ ಕೂಡ ಒಂದು ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಮಾರ್ಕೆಟ್ ಒಂದು ಫ್ಲೋ ಆಗ್ತಾ ಇದೆ. ಈ ಫ್ಲೋ ನ ನಾವು ಅಬ್ಸರ್ವ್ ಮಾಡಿ, ಸೊ ಇದನ್ನ ನಾವು ಚಾನಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ ತರ ಚಾನಲ್ ಅಲ್ಲೇ ಮಾರ್ಕೆಟ್ ಏನಾಗ್ತಾ ಇರುತ್ತೆ ಅಂದ್ರೆ ಅಲ್ಲೇ ಸಸ್ಟೈನ್ ಆಗಿ ಐ ಲೋ ಸ್ವಿಂಗ್ ತರ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಈಗ ಕೂಡ ಆಲ್ಮೋಸ್ಟ್ ಮಾರ್ಕೆಟ್ ಅದೇ ಫ್ಲೋ ಅಲ್ಲೇ ಮೂವ್ ಆಗ್ತಾ ಇದೆ. ನೋಡಿ ಇದೊಂದು ಚಾನಲ್, ಈ ಚಾನಲ್ ಅಲ್ಲಿ ಮೂವ್ ಆಗ್ತಾ ಇದೆ. ಇದೊಂದು ವಿಕ್ ನ ಕನ್ಸಿಡರ್ ಮಾಡೋದು ನಾವು ಎಲಿಮಿನೇಟ್ ಮಾಡ್ಕೊಂಡ್ರೆ ಸೊ ನಮ್ಗೆ ಚಾನಲ್ ವ್ಯೂ ತರ ಕಾಣಿಸುತ್ತೆ. ಇಲ್ಲಿ ನಾವು ಮೇಜರ್ ಆಗಿ ನೋಡೋದಾದ್ರೆ ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇದು ಕೂಡ ರೆಸಿಸ್ಟೆನ್ಸ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಬ್ಲಾಕ್ ಲೈನ್ ಅಲ್ಲಿ ಏನೇನ್ ಮಾರ್ಕಿಂಗ್ ಇದೆ ಈ ಮಾರ್ಕಿಂಗ್ಸ್ ಎಲ್ಲ ಕೂಡ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಸೊ ಇನ್ನೊಂದು ಬ್ಲೂ ಲೈನ್ ಮಾರ್ಕಿಂಗ್ ಇರುತ್ತೆ, ಬ್ಲೂ ಲೈನ್ ಮಾರ್ಕಿಂಗ್ ಎಲ್ಲ ಕೂಡ 5 ಮಿನಿಟ್ಸ್ ಅಲ್ಲಿ ಇರುತ್ತೆ. ಇಲ್ಲಿರುವಂತ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾರ್ಕಿಂಗ್ ನಾನು ಮಾರ್ಕಿಂಗ್ ಮಾಡೀನಿ. ಅಂಡ್ ಇದ್ರ ಜೊತೆಗೆ ನಮ್ಗೆ ಏನಾಗಿದೆ ಅಂದ್ರೆ ಇಲ್ಲೊಂದು ನೋ ಟ್ರೇಡ್ ಝೋನ್ ಅಂತ ಹಾಕೀನಿ. ಸೊ ಅಂದ್ರೆ ಇಲ್ಲಿ ಸಪೋಸ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಇಮಿಡಿಯೇಟ್ 100 ಪಾಯಿಂಟ್ಸ್ ಅಲ್ಲಿ ಆನ್ ಅವರೇಜ್ ಏನಿಲ್ಲ ಅಂದ್ರೂ ಒಂದು 100 to 120 ಪಾಯಿಂಟ್ಸ್ ಅಲ್ಲಿ ನಮ್ಗೆ ಅಗೇನ್ ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಸೊ ಕೆಳಗಡೆಯಿಂದ ಬಂದಾಗ ರೆಸಿಸ್ಟೆನ್ಸ್ ಆಕ್ಟ್ ಆಗುತ್ತೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ನೋಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸಪೋರ್ಟ್ ತರ ಆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಏನಂದ್ರೆ ಈ ಸಪೋಸ್ ಇಲ್ಲಿ ಏನಾದ್ರು ಬ್ರೇಕ್ ಡೌನ್ ಆದ್ರೆ ನೆಕ್ಸ್ಟ್ ಇದು ಬ್ರೇಕ್ ಡೌನ್ ಆಗೋವರೆಗೂ ವೈಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಸಣ್ಣ ಮಟ್ಟಿಗೆ ನಾವೇನೋ ಸ್ಕಾಲ್ಪಿಂಗ್ ಮಾಡ್ತೀವಿ ಅಂದ್ರೆ ಸ್ಕಾಲ್ಪಿಂಗ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಇದು ಒಂದು ಟ್ರೆಂಡ್ ಲೈನ್, ಸಪೋರ್ಟ್, ರೆಸಿಸ್ಟೆನ್ಸ್ ಮಾರ್ಕಿಂಗ್. ಈಗ ನಾವು ನೆಕ್ಸ್ಟ್ ನಾವು 5 ಮಿನಿಟ್ಸ್ ಅಲ್ಲಿ ಹೋಗೋಣ. ಸೊ ನಾವು 5 ಮಿನಿಟ್ಸ್ ಅಲ್ಲಿ ಹೋಗಿ ಯಾವ ತರ ಬಿಹೇವ್ ಮಾಡ್ತಾ ಇದೆ ಮಾರ್ಕೆಟ್ ನ ನೋಡೋಣ. ಸೊ ನಿಫ್ಟಿ ಈಗ ನೋಡಿ 50 ಮಿನಿಟ್ಸ್ ಮಾರ್ಕಿಂಗ್ ಅಲ್ಲಿ ಇದೆ ಇಲ್ಲಿ. ಸೊ ಈ ಬ್ಲೂ ಲೈನ್ ಅಲ್ಲಿ ಏನ್ ಮಾರ್ಕಿಂಗ್ ಮಾಡಿನೋ ಇದು ಕೂಡ ಇದು ನಮ್ಗೆ ಮೈನರ್ ಸಪೋರ್ಟ್ ಅಂಡ್ ಮೈನರ್ ರೆಸಿಸ್ಟೆನ್ಸ್ ಝೋನ್ ತರ ಆಕ್ಟ್ ಆಗುವಂತ ಝೋನ್ಸ್ ಇದು. ಸೊ ಮಾರ್ಕೆಟ್ ಈಗ ಇಲ್ಲಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಗಿ ಈ ಝೋನ್ ಹತ್ರ ಬಂದು ಈ ಝೋನ್ ಹತ್ರ ಏನಾದ್ರು ಒಂದು ರಿವರ್ಸಲ್ ಕ್ಯಾಂಡಲ್ ನ ಫಾರ್ಮ್ ಮಾಡಿದ್ರೆ 24,850 ಹತ್ರ ಏನಾದ್ರು ಒಂದು ರಿವರ್ಸಲ್ ಕ್ಯಾಂಡಲ್ ಬಂದ್ರೆ 24,850 ಹತ್ರ ಏನಾದ್ರು ನಮ್ಗೊಂದು ಬೇರಿಶ್ ರಿವರ್ಸಲ್ ಕ್ಯಾಂಡಲ್ ಏನಾದ್ರು ಬಂದ್ರೆ ಅಲ್ಲಿಂದ ನಾವು ಏನಂದ್ರೆ ಸೆಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಅಪ್ ಟು ಸೆಲ್ ಸೈಡ್ ಗೆ ಪ್ಲಾನ್ ಮಾಡಿದಾಗ ನೋಡಿ ನಮ್ಗೆ ಇಲ್ಲಿ ಇದು T1 ಆಗುತ್ತೆ. ಸೊ ಅಂದ್ರೆ ಟಾರ್ಗೆಟ್ 1 ಇದು. ಇಫ್ ಇನ್ ಕೇಸ್ ಈ ಟ್ರೆಂಡ್ ಲೈನು ಅಂಡ್ ಈ ಝೋನು, ಈ ಸಪೋರ್ಟ್ ಝೋನ್ ಎರಡನ್ನೂ ಬ್ರೇಕ್ ಆಗಿ ಏನಾದ್ರು ಕೆಳಗಡೆ ಬಂದ್ರೆ ನಾವು ಇಲ್ಲಿ 24,550 ವರೆಗೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇದು ನಮ್ಗೆ T2 ಆಗಿ ಆಕ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಅಗೇನ್ ಮಾರ್ಕೆಟ್ ಇಲ್ಲವರೆಗೂ ಬಂದ್ರೆ ಇದು ನಮ್ಗೆ
ಡೈರೆಕ್ಟ್ಲಿ T1 ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದಾಗ 24,850 ಏನಾದ್ರು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಬಂದು ಬುಲ್ಲಿಶ್ ಕ್ಯಾಂಡಲ್ ಏನಾದ್ರು ಕೊಟ್ಟು ಕನ್ಫರ್ಮೇಶನ್ ಬಂದ್ರೆ ಇಲ್ಲಿಂದ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ನಮ್ಮ ಟಾರ್ಗೆಟ್ ನ ನಾವು 25,000 ವರೆಗೂ ಕೂಡ ಟಾರ್ಗೆಟ್ ನ ನಾವು ವೈಟ್ ಮಾಡಿ ಟಾರ್ಗೆಟ್ ನ ಹಿಟ್ ಮಾಡಿಸ್ಕೋಬಹುದು. ಸೊ ಇದು ನಮಗೆ ನಿಫ್ಟಿಯಲ್ಲಿ ಇರುವಂತ ಒಂದು ಪ್ರಿಡಿಕ್ಷನ್. ನೆಕ್ಸ್ಟ್ ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ ಇದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಮಾಡಿರೋದು 54,100. ಸೊ ಅಂದ್ರೆ 54,100 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಮಾಡಿದೆ. ಇಲ್ಲೂ ಕೂಡ ನಾವು ಅಷ್ಟೇ ಸ್ಮಾಲ್ ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡಿದೀನಿ ನಾನು. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಈ ಟ್ರೆಂಡ್ ಲೈನ್ ಏನಾದ್ರು ಒಬೆ ಮಾಡಿ ಏನಾದ್ರು ಬ್ರೇಕ್ಔಟ್ ಏನಾದ್ರು ಮಾಡಿದ್ರೆ ಗ್ಯಾಪ್ ಅಪ್ ಆಗೋ ಇಲ್ಲ ಅಂದ್ರೆ ಬ್ರೇಕ್ಔಟ್ ಏನಾದ್ರು ಆದ್ರೆ ಮಾರ್ಕೆಟ್ ಅಪ್ ಟು ಈ ಲೆವೆಲ್ ವರೆಗೂ ಹೋಗುತ್ತೆ. ಈ ಲೆವೆಲ್ ವರೆಗೂ ಹೋದಾಗ ನಾವು ಇದನ್ನ ಫಸ್ಟ್ ನಾವು T1 ಅಂತ ತಗೋಬಹುದು. ಸೊ ಇಲ್ಲಿಂದ ಇನ್ನೂ ಮೇಲ್ಗಡೆ ಹೋದ್ರೆ ಇದನ್ನ ನಾವು T2 ಅಂತ ಕನ್ಸಿಡರ್ ಮಾಡಬಹುದು. ಇಫ್ ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಆಗೋದು ಏನಾದ್ರು ಸಸ್ಟೈನ್ ಆಗ್ದಿರಾ ಡೌನ್ ಸೈಡ್ ಗೆ ಏನಾದ್ರು ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಟ್ರೇಡ್ ನ ತಗೋಬಾರ್ದು. ಸೆಲ್ ಸೈಡ್ ಗೆ ಝೋನ್ ಹತ್ರ ಹೋಗಿ ಝೋನ್ ಹತ್ರ ಏನಾದ್ರು ಸೆಲ್ ಬಂದ್ರೆ ನಾವು ಅವಾಗ ಅದನ್ನ ಸೆಲ್ ಸೈಡ್ ಗೆ ಪ್ಲಾನ್ ಮಾಡಬೇಕು. ಅದರ್ವೈಸ್ ಇಲ್ಲ ಅಂತಂದ್ರೆ ನಮ್ಮ ಟ್ರೆಂಡ್ ಲೈನ್ ಬ್ರೇಕ್ ಆಗೋವರೆಗೂ ವೈಟ್ ಮಾಡಿ ಟ್ರೆಂಡ್ ಲೈನ್ ಜೊತೆಗೆ ಈ ಝೋನ್ ಕೂಡ ಬ್ರೇಕ್ಔಟ್ ಆದ್ರೆ ತುಂಬಾ ಉತ್ತಮವಾದಂತ ನಮ್ಗೆ ಟ್ರೇಡ್ ಸಿಗುತ್ತೆ. ನೋಡಿ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆದ್ರೆ ಫಸ್ಟ್ ನಮ್ಗೆ ಸಿಗುವಂತ ಟಾರ್ಗೆಟ್ ಬಂದ್ಬಿಟ್ಟು 54,300 ಅಂದ್ರೆ 54,300. ಇದು ಫಸ್ಟ್ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಿದಾಗ ಸಿಗುವಂತ ನಮ್ಗೆ ಟಾರ್ಗೆಟ್ ಬನ್ನು. ಇಲ್ಲಿಂದ ಇಫ್ ಇನ್ ಕೇಸ್ ಇಲ್ಲೂ ಕೂಡ ನಾವು ಬ್ರೇಕ್ಔಟ್ ಏನಾದ್ರು ಆದ್ರೆ ಇಲ್ಲಿಂದ ಡೈರೆಕ್ಟ್ಲಿ ಹಿಟ್ ಮಾಡಬಹುದು. ಅದು 54,400 ಅಲ್ಲಿವರೆಗೂ ಕೂಡ ನಮ್ಗೆ ಅದು ಇಟ್ಟಾದ್ರೆ ಇನ್ನೂ ಮೇಲ್ಗಡೆ ಒಂದು ಝೋನ್ ಇದೆ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೊಂದು ಮಾರ್ಕಿಂಗ್ ಇದೆ. ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬುಲ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಫ್ ಇನ್ ಕೇಸ್ ಏನಾದ್ರು ಇಲ್ಲಿ ಏನಾದ್ರು ರಿವರ್ಸಲ್ ಆಗಿ ಏನಾದ್ರು ಡೌನ್ ಸೈಡ್ ಬಂದ್ರೆ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಇಲ್ಲಾಂದ್ರೆ ರಿವರ್ಸಲ್ ತಗೊಂಡು ಮಾರ್ಕೆಟ್ ಏನಾದ್ರು ಡೌನ್ ಸೈಡ್ ಗೆ ಏನಾದ್ರು ಮೂವ್ ಆದ್ರೆ ಡೌನ್ ಸೈಡ್ ಗೆ ಮೂವ್ ಆಗ್ಬೇಕಾದ್ರೆ ನಾನು ಹೇಳಿದೀನಿ ಇದೇನಿದೆ ಅಂದ್ರೆ ಇಲ್ಲಿ ತುಂಬಾ ಹೊತ್ತು ರೇಂಜ್ ಬೌಂಡ್ ಅಲ್ಲೇ ಇದೆ ಮಾರ್ಕೆಟ್. ಹೈ ಮತ್ತೆ ಲೋನ ಬ್ರೇಕ್ ಮಾಡಿಲ್ಲ. ತುಂಬಾ ಹೊತ್ತು ಇಲ್ಲೇ ಮಾರ್ಕೆಟ್ ಸಸ್ಟೈನ್ ಆಗಿದೆ. ಅಂಡ್ ಪ್ರೀವಿಯಸ್ ಅಲ್ಲಿ ಕೂಡ ಸೇಮ್ ಇದೇ ಝೋನ್ ಅಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಹೊತ್ತು ಇದೇ ಝೋನ್ ಅಲ್ಲಿ ಅಲ್ಲೇ ಐ ಅಂಡ್ ಲೋ ಮಾರ್ಕ್ ಮಾಡ್ತಾ ಅಲ್ಲೇ ತುಂಬಾ ಹೊತ್ತು ಸಸ್ಟೈನ್ ಆಗಿದೆ. ಹಾಗಾಗಿ ನನಗೆ ಈ ಟ್ರೆಂಡ್ ಲೈನ್ ಜೊತೆಗೆ ಈ ಝೋನ್ ಕೂಡ ಈ ಸಪೋರ್ಟ್ ಝೋನ್ ಕೂಡ ಬ್ರೇಕ್ಔಟ್ ಏನಾದ್ರು ಬಂದ್ರೆ ಉತ್ತಮವಾದಂತ ಡೌನ್ ಸೈಡ್ ಗೆ ಅದು ಫಾಲ್ ನ ಕೊಡುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಸೈಡ್ ಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಫಸ್ಟ್ ನಮ್ಗೆ ಕೊಡುವಂತ ಟಾರ್ಗೆಟ್ ಎಲ್ಲವರೆಗೂ ರೀಚ್ ಆಗುತ್ತೆ ಅಂದ್ರೆ 53,800 ವರೆಗೂ ಕೂಡ ರೀಚ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ನೂ ಏನಾದ್ರು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದ್ರೆ ಅದು ಅಲ್ಲಿಂದ ಕೂಡ ಬ್ರೇಕ್ಔಟ್ ಆದ್ರೆ ಬೇರಿಶ್ ಮೋಡಲ್ ನಾವು 53,600 ವರೆಗೂ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಆಗ ಇದು ನಮ್ಗೆ T1 ಆಗುತ್ತೆ, ಇದು T2 ಆಗುತ್ತೆ. ಇನ್ನೂ ಏನಾದ್ರು ತುಂಬಾ ಫಾಲ್ ನ ನೋಡೋದಾದ್ರೆ ಇದು T3 ಆಗುತ್ತೆ. ನಾವು ತುಂಬಾ ಸಾರಿ ಏನಂದ್ರೆ T1 ಅಲ್ಲಿ ಆದಷ್ಟು ಎಷ್ಟು ಲಾಟ್ಸ್ ಇದೆ ಅಂದ್ರೆ ಲಾಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಪಾರ್ಶಿಯಲಿ ಬುಕ್ ಮಾಡ್ಕೊಂಡು T2 ವರೆಗೂ ವೈಟ್ ಮಾಡೋದು ತುಂಬಾ ಒಳ್ಳೇದು. T2 ಬಂದಾಗ ಫುಲ್ ಕ್ಲೋಸ್ ಮಾಡಿದ್ರೆ ತುಂಬಾ ಉತ್ತಮವಾದಂತ ಪ್ರಾಫಿಟ್ ನ ನಾವು ನೋಡಬಹುದು. ಇನ್ನ ನೋಡಿ ಈಗ ನಾವು ಸೆನ್ಸೆಕ್ಸ್ ನ ನೋಡೋಣ. ಸೊ ಸೆನ್ಸೆಕ್ಸ್ ನಾನು 1 ಅವರ್ ಟೈಮ್ ಫ್ರೇಮ್ ಬಂದಿದ್ದೀನಿ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಆಲ್ಮೋಸ್ಟ್ ನಿಫ್ಟಿ ಗ್ರಾಫ್ ಯಾವ ತರ ಇದೆಯೋ ಸೇಮ್ ಫೆಮಿಲಿಯರ್ ಆಗಿ ಸೆನ್ಸೆಕ್ಸ್ ಗ್ರಾಫ್ ಕೂಡ ಅದೇ ತರ ಇದೆ. ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಮಾಡಿದೆ 80,750 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಏನಾದ್ರು ಆದ್ರೆ ನಮ್ಗೆ ಇಲ್ಲವರೆಗೂ ಮೂವ್ ಅಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದು ನಾವು T1 ಅಂತ ತಗೋಬಹುದು. ಇನ್ನೂ ಮೇಲ್ಗಡೆಗೆ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಅದು 81,750 ಇಲ್ಲ ಅಂದ್ರೆ 770 ಇಲ್ಲ ಅಂದ್ರೆ 780 ಅಂದ್ರೆ ಆಲ್ಮೋಸ್ಟ್ 81,800 ಬಂದಿದ ತಕ್ಷಣ ನಾವು ಕ್ವಿಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅನ್ನೋದು ಒಂದು ಫಾರ್ಮೇಶನ್ ಇದೆ. ಹಾಗಾಗಿ ಇಲ್ಲಿ ಎಕ್ಸಿಟ್ ಆಗೋದು ತುಂಬಾ ಉತ್ತಮ ಆಗುತ್ತೆ. ಅದು ಬ್ರೇಕ್ ಆಯ್ತು ಅಂತಂದ್ರೆ ಲಾಸ್ಟ್ ನಮ್ಗೆ 82,300 ವರೆಗೂ ಕೂಡ ಮಾರ್ಕೆಟ್ ಬುಲ್ ಸೈಡ್ ಗೆ ಮೂವ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನು ಡೌನ್ ಸೈಡ್ ಗೆ ಏನಾದ್ರು ಬರೋದಾದ್ರೆ 79,800 ವರೆಗೂ ಕೂಡ ಡೌನ್ ಸೈಡ್ ಗೆ ಬರೋ ಸಾಧ್ಯತೆ ಇದೆ. ಇಲ್ಲೂ ಕೂಡ ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಇದೆ. ಪ್ರೀವಿಯಸ್ ಅಲ್ಲಿ ಕೂಡ ನಾವು ತುಂಬಾ ಸಾರಿ ಮಾರ್ಕ್ ಮಾಡಿ ಝೋನ್ ನ ಹೇಳಿದೀವಿ. ಇದು ಏನಾದ್ರು ಬ್ರೇಕ್ಔಟ್ ಏನಾದ್ರು ಆದ್ರೆ ಡೌನ್ ಸೈಡ್ ಅಲ್ಲಿ 78,700 ವರೆಗೂ ಕೂಡ ಮಾರ್ಕೆಟ್ ಮೂವ್ ಆಗೋಕೆ ತುಂಬಾ ಅಂತ ಸಾಧ್ಯತೆಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದಾವೆ ಸೆನ್ಸೆಕ್ಸ್ ಅಲ್ಲಿ. ಇನ್ನ ನೋಡಿ 5 ಮಿನಿಟ್ಸ್ ಗೆ ಬಂದು ನಾವು ಸೆನ್ಸೆಕ್ಸ್ ನ ನೋಡೋದಾದ್ರೆ 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಕೊಟ್ಟಿದ ತಕ್ಷಣ ಗ್ಯಾಪ್ ಅಪ್ ಆಗಿ ಏನಾದ್ರು ಕೊಟ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ ತಕ್ಷಣ ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಅಪ್ ಟು ಈ ಝೋನ್ ವರೆಗೂ ವೈಟ್ ಮಾಡಬೇಕು. ಈ ಝೋನ್ ವರೆಗೂ ವೈಟ್ ಮಾಡಿ ಮಾರ್ಕೆಟ್ ಏನಾದ್ರು ರಿವರ್ಸಲ್ ಬಂದ್ರೆ ನಾವು ಸೆಲ್ ಸೈಡ್ ಗೆ ಬೇರಿಶ್ ಸೈಡ್ ಗೆ ಪ್ಲಾನ್ ಮಾಡಬೇಕು. ಅವಾಗ ಇದು T1 ಆಗುತ್ತೆ, ಇದು T2 ಆಗುತ್ತೆ. ಇದು T1, ಇದು T2. ಸೊ ನೆಕ್ಸ್ಟ್ ಇಲ್ಲೂ ಫಾಲ್ ಏನಾದ್ರು ಕಂಡ್ರೆ ಇಲ್ಲಿಂದ ನಮ್ಗೆ T3 ಬರುತ್ತೆ.
ಆ T3 ಟಾರ್ಗೆಟ್ ಎಷ್ಟಪ್ಪ ಅಂದ್ರೆ 80,400 ನಮ್ಗೆ T3 ಆಗುತ್ತೆ. ಅಲ್ಲಿಂದ ಏನಾದ್ರು ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಏನಾದ್ರು ಕೆಳಗಡೆ ಡೌನ್ ಫಾಲ್ ನೋಡಿದ್ರೆ ಏನಾದ್ರು ಬುಲ್ಲಿಶ್ ಮೋಡ್ಗೆ ಏನಾದ್ರು ಬಂದ್ರೆ ಮಾರ್ಕೆಟ್ ನಾವು ಇಲ್ಲಿ ಬುಲ್ಗೆ ಪ್ಲಾನ್ ಮಾಡಬೇಕಾಗುತ್ತೆ. ಬುಲ್ಗೆ ಪ್ಲಾನ್ ಮಾಡಿದಾಗ ನಮ್ಗೆ ಫಸ್ಟ್ ಸಿಗುವಂತ ಟಾರ್ಗೆಟ್ 81,000 ನಮ್ಗೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದು ಬ್ರೇಕ್ಔಟ್ ಆದ್ರೆ 1 ಅವರ್ ಒಂದು ಟೈಮ್ ಫ್ರೇಮ್ ಲೈನ್ ಇದೆ ಮೇಲ್ಗಡೆ. ಸೊ ನಾವು ಅಲ್ಲಿವರೆಗೂ ಕೂಡ ನಾವು ಟಾರ್ಗೆಟ್ 2 ವರೆಗೂ ವೈಟ್ ಮಾಡಬಹುದು. ಇಫ್ ಅದರ್ವೈಸ್ ಏನಾದ್ರು ಸೆನ್ಸೆಕ್ಸ್ ಏನಾದ್ರು ಗ್ಯಾಪ್ ಡೌನ್ ಏನಾದ್ರು ಆದ್ರೆ ನಮ್ಗೆ ಗ್ಯಾಪ್ ಡೌನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ನಾವು ಬೇರೆ ಸೈಡ್ಗೆ ಪ್ಲಾನ್ ಮಾಡಬಹುದು. ಅದೇ ತರ ನಾವು ಬುಲ್ಲಿಶ್ ಸೈಡ್ಗೂ ಕೂಡ ನಮ್ಮ T1 T2 ನ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಸೊ ಎನಿವೇ ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲಾ ತರ ಕೂಡ ನಿಮ್ಗೆ ಚಾರ್ಟ್ ಅರ್ಥ ಆಗಿದೆ ಅನ್ಕೊಂತೀನಿ. ಮಾರ್ನಿಂಗ್ ಬರೋಂತ ನ್ಯೂಸ್ ಬೇಸ್ ಮೇಲೆ ನಾವು ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾವ ತರ ಏನಾದ್ರು ಮೇಜರ್ ನ್ಯೂಸ್ ಇದೆಯಾ, ಇವೆಂಟ್ಸ್ ಇದೆಯಾ ಅಂತ ಅದ್ರ ಬೇಸ್ ಮೇಲೆ ನಾವು ಮಾರ್ಕೆಟ್ ನಾಳೆ ಬೆಳಗ್ಗೆ ಇದಕ್ಕೆ ಮ್ಯಾಚ್ ಮಾಡ್ತಾ ನಾವು ಪ್ಲಾನ್ ಮಾಡಿ ಒಳ್ಳೆ ಉತ್ತಮವಾದಂತ ಟ್ರೇಡ್ಗಳನ್ನ ಮಾಡೋಣ ಅಂತ ಹೇಳ್ತಾ ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ವಿ. ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್.